ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅದ್ವಿತ್ ಯೂಟ್ಯೂಬ್ ಚಾನಲ್. ಇವತ್ತು ಓಪನಿಂಗ್ ನಾನು ಮಾಡ್ತಾ ಇದ್ದೀನಿ. ಸೊ ಅದ್ವಿತ್ ಮಾಡಲ್ಲ ಅಂತ, ಸೊ ಫೋರ್ಸ್ ಮಾಡೋಕೆ ಹೊಟ್ಟಿಲ್ಲ ಅವನಿಗೆ. ಜಾಸ್ತಿ ಫೋರ್ಸ್ ಮಾಡಿದ್ರೆ ಆಮೇಲೆ ಅವನು ವಿಡಿಯೋ ಮಾಡಲ್ಲ ಅಂತಾನೆ. ಸೊ ಇವತ್ತು ನಾವು ಹೊರಟಿದ್ದೀವಿ ವಿಂಟರ್ ಮಾರ್ಕೆಟ್ಸ್. ಸೊ ವಿಂಟರ್ ಮಾರ್ಕೆಟ್ ಎವ್ರಿ ಸ್ಯಾಟರ್ಡೆ ವಿಂಟರ್ ಸೀಸನಲ್ಲಿ ಆಗುತ್ತೆ ಬೀಚಲ್ಲಿ. ಸೊ ಟೈಮ್ ಆಗಿದೆ 4:30. ವೆರಿ ಕೋಲ್ಡ್ ಇದೆ, ತುಂಬ ಕೋಲ್ಡ್ ಇದೆ. ನಾವು ಸನ್ಸೆಟ್ ಆಗೋಷ್ಟರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ, ಬಟ್ ಐ ಕುಡಂಟ್ ಮೇಕ್ ಇಟ್. ನಿಮಗೆಲ್ಲ ಗೊತ್ತಿರೋಂಗೆ ಬೇಬಿ ಇರೋದ್ರಿಂದ ಮತ್ತು ಸ್ಯಾಟರ್ಡೆ ಕ್ಲೀನಿಂಗ್ ಡೇ ಇರೋದ್ರಿಂದ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿ ಆಗಲೇ ಇಲ್ಲ. ಐ ಕುಡಂಟ್ ಮೇಕ್ ಇಟ್ ಎಟ್ 3 o'clock. ಸೊ ಫೈನಲಿ ಐ ಗಾಟ್ ರೆಡಿ ಲೈಕ್ ದಿಸ್. ಎಲ್ಲರದ್ದು ಔಟ್ಫಿಟ್ ಹೇಗಿದೆ ಅಂತ. ಸೊ ಒಂದು ಸಣ್ಣದು ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ. ಆದಿಂದು 10th ಬರ್ಡೇ ಬರ್ತಾ ಇದೆ, 10th ಮಂತ್ ಬರ್ಡೇ. ಸೊ ಒಂದು ಚಿಕ್ಕ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಥರ ಕಲರಲ್ಲಿ ರೆಡಿ ಆಗಿದ್ದೀವಿ. ನಾನು ಅದೇ ಟ್ವಿನ್ನಿಂಗಲ್ಲಿದ್ದೀವಿ. ಔಟ್ಫಿಟ್ ತೋರಿಸ್ತೀನಿ ಸದ್ಯದ್ರಲ್ಲ. ಇವಾಗ ಔಟ್ಫಿಟ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ವಿಂಟರ್ ಮಾರ್ಕೆಟ್ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ತೋರಿಸ್ತೀನಿ ಬನ್ನಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ವಿಂಟರ್ ಮಾರ್ಕೆಟ್ಗೆ. ನಾವು ಯಾವತ್ತೂ ಹೋಗಿಲ್ಲ ವಿಂಟರ್ ಮಾರ್ಕೆಟ್ಗೆ. ಯೂಶಲಿ ಫುಡ್ ಟ್ರಕ್ ಅಂತೂ ಕಾಮನ್ ಆಗಿರುತ್ತೆ. ಏನಾದ್ರು ಶಾಪಿಂಗ್ ಐಟಮ್ಸ್ ಏನಾರು ಇರುತ್ತಾ ಏನೋ ನನಗೂ ಗೊತ್ತಿಲ್ಲ, ಚೆಕ್ ಮಾಡೋಣ. ಬಟ್ ಹೆವಿ ಕೋಲ್ಡ್ ಇರುತ್ತೆ, ವಿಂಡಿ ಇರುತ್ತೆ, ಅದಂತೂ ಗೊತ್ತು. ಈ ಜಾಕೆಟ್ ಸಾಕಾಗಲ್ಲ, 1 more ಪಫಿ ಜಾಕೆಟ್ ಇಟ್ಕೊತೀವಿ ಎಲ್ಲರೂ ಕಾರಲ್ಲಿ. ಸೊ ಫೋಟೋ ತೊಗೊಬೇಕಾರೆ ಅದನ್ನು ಫೋಟೋ ತೆಗ್ಬಿಟ್ಟು ಮತ್ತೆ ಜಂಪ್ ಇನ್ ಟು ದ ಜಾಕೆಟ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಂಟರ್ ಮಾರ್ಕೆಟ್ಸ್ಗೆ ಹೋಗಿ ಬರೋಣ ಬನ್ನಿ. ಇದು ನಮ್ಮ ಆದ್ಯ ಔಟ್ಫಿಟ್. ಸೊ ಆದ್ಯ and mama twinning. ಆದ್ಯ mama twinning today. ಸೊ ನಮ್ಮ ಆದ್ಯದ 10 months ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಏನು ನಾರ್ಮಲ್ ಫೋಟೋಶೂಟು. ಸೊ ಟ್ವಿನ್ನಿಂಗ್ ಒಂದಿರಲಿ. ಈ ಡ್ರೆಸ್ಸು ಇಂಡಿಯಾದಿಂದ ತಂದಿದ್ದೀವಿ ಇಬ್ರಿಗೂ. ಸೊ ಚಿಕ್ಕ ಆಗೋ ಮುಂಚೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅವಳು ನಿದ್ದೆ ಬಂದು ಹಾಕಿಸ್ತಾ ಇದ್ದಾಳೆ. ಸೊ ವಿ ಕಾಲ್ ಡಾಡಾ, ಡಾಡಾ ಕಮ್ ಡಾಡಾ. ಸೊ ಅದ್ವಿತ್ ಕೆಳಗಡೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಅವನ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಸೊ ಇದು ಪಾಪ ಔಟ್ಫಿಟ್. ಪಾಪ ಸೊ ಫಿಟ್ ಚೆಕ್. ಅಲ್ಲಿ ಹಾಯ್ ಎಲ್ಲರೂ, ಹಾಯ್ ಎಲ್ಲರೂ. ಫಿಟ್ ಚೆಕ್. ಆದ್ಯ, ಅದ್ವಿತ್, ಸೊ ಓಷನ್ ರೈಡ್ ಸಖತ್ತಾಗಿರುತ್ತೆ ಓಡ್ಸಕ್ಕೆ. ಚೆನ್ನಾಗಿದೆ ಅಲ್ಲ, ಕಾಣಿಸ್ತಿದ್ಯಾ? ಆ ಮರದಿಂದ ಇರೋದೇ ಬೀಚ್. ಸಿ ಹೆಂಗಿದೆ, ಒಳ್ಳೆ ಸ್ಕೈ ತರ ಕಾಣ್ತಿದೆ ಅಲ್ಲ. ದೂರದಲ್ಲಿ ಶಿಪ್ ಕಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದೆ ನಾವು ಹೆಂಗಿದೆ ನೋಡಿ, ಸಕ್ಕತ್ತಾಗಿ ಕಾಣ್ತದೆ ನನಗೆ. ಪಾರ್ಕಿಂಗ್ಗೆ ಸಿಗ್ತಿಲ್ಲ, ಫುಲ್ ಆಗ್ಬಿಟ್ಟಿದೆ. ನಾನು ಈ ಚಳಿಲಿ ಯಾರು ಬರ್ತಾರೆ ಬೀಚ್ ಹತ್ರ ಅಂದ್ಕೊಂಡ್ರೆ ಇವರೆಲ್ಲರೂ ಬೀಚಲ್ಲೇ ಇದ್ದಾರೆ. ನೋಡಿ ಅಪಾರ್ಟ್ಮೆಂಟ್ಸ್ ಹೆಂಗಿದೆ, ಬೀಚ್ ಎದುರುಗಡೆನೆ ಅಪಾರ್ಟ್ಮೆಂಟ್ಸು. ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಅನ್ಸುತ್ತೆ ಅಲ್ಲಿತ್ತಲ್ಲ. ಫುಲ್ ಪಾರ್ಕಿಂಗ್ ಫುಲ್ ಆಗಿದೆ. ಸೊ ಇದೇ ವಿಂಟರ್ ಮಾರ್ಕೆಟ್ಸ್. ನಮಗಿನ್ನೂ ಪಾರ್ಕಿಂಗ್ ಸಿಕ್ಕಿಲ್ಲ. ಸೊ ಪಾರ್ಕ್ ಮಾಡಿ ಬರೋಣ, ತೋರಿಸ್ತೀನಿ ನಿಮಗೆ ಏನೇನಿದೆ ವಿಂಟರ್ ಮಾರ್ಕೆಟ್ಸಲ್ಲಿ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಂಟರ್ ಮಾರ್ಕೆಟ್ಸ್. ಸೊ ಅದೇ ಒಂದು ಕೇಕ್ ತೊಗೊಬೇಕು ರೀ, ನೆನ್ಪು ಮಾಡಿ ಆಯ್ತಾ. ತುಂಬ ದೊಡ್ಡದಿದೆ, ಇಷ್ಟೊಂದಿದೆ ವಿಂಟರ್ ಮಾರ್ಕೆಟ್ಸ್ ಅಲ್ವಾ. ಬರೀ ಶನಿವಾರ ಮಾತ್ರ ಇಲ್ಲ, ಸ್ಯಾಟರ್ಡೆ ವಿಂಟರ್ ಮಾರ್ಕೆಟ್ ಅಂತ ನೋಡ್ಬೇಕು. ಸೊ ಇವಾಗ ಪಾರ್ಕಿಂಗ್ ಸಿಕ್ಕಿದೆ. ಪಾರ್ಕಿಂಗ್ ಸಿಕ್ಬಿಟ್ಟು ಇವಾಗ ನಾವು ಮಾರ್ಕೆಟ್ ಹತ್ರ ಹೋಗ್ತೀವಿ. ಹೆಂಗ್ ಪ್ಯಾಕ್ ಆಗಿದ್ದೀವಿ ಅಂದ್ರೆ ಲಿಟ್ರಲಿ ಚಳಿ ಚಳಿ ಚಳಿ. ನಾನು 2 ಲೇಯರು, ಅದ್ವಿತ್ 2 ಲೇಯರು, ಆದ್ಯನು 2 ಲೇಯರ್ ಹಾಕೊಂಡು ಬೆಡ್ಶೀಟ್ ಹಾಕೊಂಡು ಹಾಲು ಕುಡಿತೀಯಾಳೆ. ಹಾಲು ಕುಡಿದ್ಮೇಲೆ
ಅವನಿಗೆ ಐ ಹ್ಯಾವ್ 3 ಅಂತೆ. ಇಂಗ್ಲಿಷ್ 2 ಬೇಕು ಅವನಿಗೆ. ಅವ್ನು 3 ಲೇಯರ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಸೊ ಫನಿ ಅದ್ವಿತ್. ಸೊ ಹಂಗೆ ಒಂದು ವ್ಯೂ ನೋಡ್ಕೊಳ್ಳಿ. ಕತ್ಲೆ ಆಯ್ತು, ಕತ್ಲೆ ಆಗಿದ್ದೆ. ಇವಾಗ ಆಸ್ಟ್ರೇಲಿಯಾದಲ್ಲಿ ನಾವು ಪಾಪನ್ ಕೂರ್ಸ್ಕೊಂಡು ಹೋಗ್ತೀವಲ್ಲ ಪ್ರಾಮು, ಆ ಪ್ರಾಮಿಗೆ ಎಲ್ಲಾ ಕಡೆ ಆಕ್ಸೆಸ್ ಇದ್ದೇ ಇರುತ್ತೆ. ಸೊ ಈಸಿಯಾಗಿ ನಾವು ಮಕ್ಳು ಕರ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಇಲ್ಲಿ ಸ್ಟೇರ್ಸ್ ಯೂಸ್ ಮಾಡ್ಬೋದು, ಪ್ರಾಮ್ ಇಲ್ಲ ಅಂದ್ರೆ. ಸೊ ಪ್ರಾಮಿಗೆ ಅಂತ ಸಪ್ರೇಟ್ ಜಾಗ ಇದೆ. ಸೊ ಇಲ್ಲಿ ಪ್ರಾಮ್ ತಗೊಂಡು ಹೋಗ್ಬೋದು. ಮಕ್ಳು ಸ್ಕೂಟರ್ ತಂದ್ರು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಎತ್ಕೊಳ್ಳೋದು ತಪ್ಪುತ್ತೆ. ಸೊ ಎತ್ಕೊಳ್ಳೋದು ಒಂದು ಕಷ್ಟ ಇರಲ್ಲ. ಬೇಕಾದ್ರೆ ಒಬ್ರೊಬ್ರೇನು ನಾವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಮಕ್ಳನ್ನ ಯಾರ ಮೇಲೂ ಡಿಪೆಂಡ್ ಆಗ್ಬೇಕು ಅಂತ ಇಲ್ಲ. ಪ್ರಾಮ್ ಅಂತ ತಳ್ಕೊಂಡು ಆರಾಮ್ಸೆ ಹೋಗ್ಬೋದು. ಆಕ್ಸೆಸ್ ಇರುತ್ತೆ ಎಲ್ಲಾ ಕಡೆ. ಎಲ್ಲಾ ಶಾಪಿಂಗ್ ಸೆಂಟರು, ಇಡೀ ಸಿಟಿಲಿ ಎಲ್ಲಾ ಕಡೆ ನಾವು ಪ್ರಾಮ್ ತಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಇಲ್ಲಿ ಹರ್ಷ ಪಾಪನ್ ಕರ್ಕೊಂಡು ಪ್ರಾಮಲ್ಲಿ ಬರ್ತಾರೆ, ನಾನು ಸ್ಟೆಪ್ಸ್ ಯೂಸ್ ಮಾಡ್ತೀನಿ. ಸೊ ಬಂದ್ವಿ ಫೈನಲಿ ಮಾರ್ಕೆಟ್ಗೆ. ಸೊ ವಿಂಟರ್ ಮಾರ್ಕೆಟ್ ಚೆನ್ನಾಗಿದೆ, ತುಂಬಾ ಕ್ರೌಡೆಡ್ ಆಗಿದೆ. ಇರೋ ಬರೋರೆಲ್ಲ ಇಲ್ಲೇ ಇದಾರೇನೋ ಏನೋ. ನಾವು ಫಸ್ಟ್ ಟೈಮ್ ಬಂದಿದ್ದು. ಎಲ್ಲಾ ಫುಡ್ ಶೆಫ್ಗಳು ಕ್ಯೂ ಇದೆ. ನಾವಿವತ್ತು ವೆಜಿಟೇರಿಯನ್ ಸ್ಯಾಟರ್ಡೆ. ಸೊ ಫಸ್ಟ್ ಕಾಫಿ ಕುಡಿಬೇಕು. ಅದ್ ನೋಡಿಲಿ ಫೈರ್ ಹಾಕಿದ್ದಾರೆ ನೋಡ್ತೀಯಾ, ಬೆಂಕಿ ಕಾಯಿಸ್ಕೊಳ್ಳೋಕೆ ಹೋಗು. ಫೈರ್ ಬೆಂಕಿ ಕಾಯಿಸಕ್ಕೆ ಇದ್ ಮಾಡ್ತಾರೆ. ಇಂಡಿಯನ್ ಸ್ಟ್ರೀಟ್ ಫುಡ್ ಇದೆ, ಬಟರ್ ಚಿಕನ್, ಮ್ಯಾಂಗೋ ಲಸ್ಸಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಎಲ್ಲಾ ಕಡೆ ಏನೇ ಇವೆಂಟ್ ಇದ್ರು ಇಂಡಿಯನ್ ಸ್ಟಾಲ್ ಇದೆ ಅಂತೆ. ಮಸಾಲಾ ಚಾಯ್, ಪಾಪ್ಡಿ ಚಾಟ್, ಬೇಲ್ ಪುರಿ, ಪಾನಿಪುರಿ ಎಲ್ಲ ಸಿಗುತ್ತೆ ಇಲ್ಲೂ ನೋಡಿ. ಪಿಜ್ಜಾ ಕ್ಲೋಸ್ ಆಗಿತ್ತು, ಪಿಜ್ಜಾ ತಗೊಳ್ಳೋಣ ಅಂತ. ನೋಡಿಲಿ. So what do you call these kind of toys? Is there any particular name for these kind of toys? I think they're just like articulated toys. ಇದೊಂಥರ ಚಪಾತಿ ತರ ಮಾಡ್ತಾರೆ, ಅದ್ರೊಳಗಡೆ ಸ್ಟಫ್ಸ್ ಎಲ್ಲ ಏನು ವೆಜ್ಜು ನಾನ್ ವೆಜ್ಜು ಎಲ್ಲ ಸ್ಟಫ್ ಮಾಡ್ಕೊಡ್ತಾರೆ. ಒಂಥರ ಸ್ಟಫ್ ಪರೋಟ ತರ ಹೇಳ್ಬೋದು. ಸಖತ್ ಹೊಟ್ಟೆ ಫೀಲಿಂಗ್ ಇರುತ್ತೆ. ಇದು ಮೈದಾದೇನೆ, ಇದು ಏನಿಲ್ಲ. ಗಾಜ್ಲಿ ಪುಡಿ ಅಂತ ಕರೀತಾರೆ. ನೋಡಿ ಮಾಡ್ತಾ ಇದಾರೆ ಅಲ್ಲಿ, ಚಪಾತಿ ತರ ಬೇಯಿಸ್ತಾ ಇದ್ದಾರೆ. ಆಲ್ವೇಸ್ ಫ್ರೆಶ್, ಆಲ್ವೇಸ್ ಟೇಸ್ಟ್. ಅದು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಆಗಿಂದ ಕಾಯ್ತಾ ಇದ್ದಾರೆ ನಿಂತ್ಕೊಂಡು. ಫೈನಲಿ ನಮ್ಮ ಆರ್ಡರ್ ಬಂತು. ಆದ್ವಿತ್ ಬಿಡು, ಹಿಂಸೆ ಕೊಟ್ಬೇಡ. ಸರ್ ನೋಡಿ, ಸ್ಟಫ್ ಪರೋಟ ಓಪನ್ ಮಾಡಿ ತೋರಿಸಿ. ಪೊಟೆಟೊ, ಈರುಳ್ಳಿ, ಒಂದು ಸ್ವಲ್ಪ ಸ್ಪಿನಾಚ್, ಪನ್ನೀರ್ ಹಾಕಿ ಚೀಸ್ ಹಾಕಿ ಕೊಟ್ಟಿದ್ದಾರೆ. ಸೊ ಗಾರ್ಲಿಕ್ ಚಿಪ್ಸ್, ಚೀಸ್ ಚಿಪ್ಸ್ ತೊಗೊಂಡಿದ್ದಾರೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಚಿಪ್ಸ್ ಅಂದರೆ ಫ್ರೆಂಚ್ ಫ್ರೈಸ್. ಇಲ್ಲಿ ಚೆನ್ನಾಗಿದೆ. ಮನೆ ನಮ್ದು ಹಾಟ್ ಡೋನಟ್ ಇನ್ನೂ ಆಗ್ತಾ ಇದೆ. ಬನ್ನಿ ಹಾಟ್ ಡೋನಟ್ ತೊಗೊಳ್ಳೋಣ. ಲೆಟ್ಸ್ ಗೋ ಟೇಕ್ ಸಮ್ ಹಾಟ್ ಡೋನಟ್. ಚಿಕ್ಕ ಮಕ್ಕಳು ಅಂದರೆ ಲೈಕ್ ಒಂದು ತಿಂಗಳು ಆಗಿಲ್ದಿರೋ ಮಕ್ಕಳು ಎಲ್ಲ ಬಂದಿದೆಯಪ್ಪ.
ನಮ್ದಿನ್ನೂ ಆಗಿಲ್ಲ. ಹಾಟ್ ಡೋನಟ್, ನಟ್ಟೆಲ್ಲ ಹಾಟ್ ಡೋನಟ್ಸ್ ತೊಗೊಂಡಿದ್ದೀವಿ. 7 ಬಾಲ್ಸ್ ಬರುತ್ತೆ, ನಟ್ಟೆಲ್ಲ ಬಾಲ್ಸು, ಸ್ಮಾಲ್ ಡೋನಟ್ಸು. ಒಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ, ಸ್ವೀಟಾಗಿ. ಆದ್ಯ ತಿಂತಾಳೆ ಇದ್ದೀರ ಡೋನಟ್ಸು, ಆದ್ಯಗೋಸ್ಕರ ಡೋನಟ್ ತೊಗೊಂಡ್ವಿ. ಸೊ ಇದಾಗಿತ್ತು ನಮ್ಮ ವಿಂಟರ್ ಮಾರ್ಕೆಟ್. ಸೊ ಸ್ವಲ್ಪ ತಿಂದ್ಬಿಟ್ಟು ನಾವು ಮನೆಗೆ ಹೊರಡ್ತೀವಿ. ಆಲ್ರೆಡಿ ಟೈಮು 8 o'clock ಆಗ್ತಾ ಬಂದಿದೆ. ಸೊ ಸಿಗ್ತೀವಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಶೇರ್ ಅವರ್ ವಿಡಿಯೋಸ್. Advait, would you like to say something? Do you want to say bye? Hi. You want to say bye to everyone? Say bye. Bye. Adya, do you want to say something? Adya, ಬೆಚ್ಚಗೆ ಕೋಳಿ ಮರಿ ಥರ ಆಗ್ಬಿಟ್ಟಿದ್ದಾಳೆ. ಪಪ್ಪ ತಿಂತಾ ಇದ್ದಾರೆ ನೋಡಿ.